ನಾನು ಈ ವಿಡಿಯೋ ಎಂಡ್ ಮಾಡೋ ಅಷ್ಟರಲ್ಲಿ ಕೆಲವೊಂದಿಷ್ಟು ಜನ ಪೇರೆಂಟ್ಸ್ಗೆ ಅವ್ರ ಮಕ್ಳ ಮೇಲೆ ಇರ್ತಕ್ಕಂಥ ನಂಬಿಕೆ ಸ್ವಲ್ಪನಾದ್ರೂ ಕಮ್ಮಿ ಆಗೋದು ಪಕ್ಕ. ಹಾಯ್, ನಾನು ದೀಪಕ್. ಕಳೆದ ಬುಧವಾರ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗುತ್ತೆ. में या तो आप 20 तारीख से पहले आ जाओ। अच्छा अच्छा 20 तारीख से पहले तो हाँ। देखते हैं, अभी मैं आपको बताती हूँ ना। हाँ जी, हाँ जी। अच्छे से हो गया ना सारा काम? हाँ बिल्कुल अच्छे से हो गया। ठीक है, तो मैं ऐसे बोलने चाहिए ना, आप मुझे वीडियो भी भेज दो। ठीक है भेज दूँ। ये आपके आने पे होगा सारा काम। ಎಲ್ಲಿಂದ ಬಂತು, ಯಾಕೆ ಬಂತು ಅಂತಾನೆ ಹೇಳಕ್ ಬಂದಿರೋದು. ಈ ವ್ಯಕ್ತಿಯ ಹೆಸರು ಶಿವಚರಣ್ ಗುಪ್ತಾ. ಇವರು ಬಂದು ಹರಿಯಾಣದ ಮೂಲದವರಾಗಿರ್ತಾರೆ. ಇವರು ಮುಂಬೈಗೆ ಹೋಗಿ ಒಂದ್ ಬಟ್ಟೆ ಮಾರ್ತಾ ಇರ್ತಾರೆ ಫುಟ್ಪಾತ್ ಅಲ್ಲಿ. 1.5 ವರ್ಷ ಮುಂಚೆ ಶಿವಚರಣ್ ಗುಪ್ತಾ ಅವರ ಹೆಂಡತಿ ತೀರೋಗ್ತಾರೆ. ತೀರೋದಂತ ಸಮಯದಲ್ಲಿ ಮುಂಬೈಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅದನ್ನೆಲ್ಲ ಬಿಟ್ಬಿಟ್ಟು, ಇಲ್ಲ ನಾನು ಹರಿಯಾಣಗೆ ಹೋಗ್ಬಿಟ್ಟು ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಅನ್ಬಿಟ್ಟು ಹರಿಯಾಣಗೆ ಹೋಗ್ಬಿಟ್ಟು ಒಂದು ವೃದ್ಧಾಶ್ರಮ ಇದೆ, ಅಲ್ಲೋಗಿ ಸೇರ್ಕೊಂತಾರೆ. ನಿಮ್ಗೆ ಎಲ್ರಿಗೂ ಇನ್ನೊಂದು ಡೌಟ್ ಬರ್ಬೋದು, ಯಾಕೆ ಶಿವಚರಣ್ ಗುಪ್ತಾ ಹೋಗಿ ಒಂದು ವೃದ್ಧಾಶ್ರಮಕ್ಕೆ ಸೇರ್ಕೋಬೇಕು ಅಂತ, ಯಾಕೆ ಅವ್ರ ಮಕ್ಳು ಇರ್ಲಿಲ್ವಾ ಅಂತ ಕೇಳ್ಬೋದು ನೀವು. ಎಸ್, ಅವ್ರಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. ಮೊದಲನೇ ಅವರು ಅನಿತಾ ನೇಪಾಳಲ್ಲಿ ಟೀಚರ್ ಆಗಿದ್ದಾರೆ. ಎರಡನೇವರು ನಿಶಾ UP ಲೆಕ್ಚರರ್ ಆಗಿದ್ದಾರೆ. ಮೂರನೇವರು ಮುಂಬೈಲಿದ್ದಾರೆ. ಈ ಒಂದು 3 ಜನರ ಮದ್ವೆಗೋಸ್ಕರ ಶಿವಚರಣ್ ಗುಪ್ತಾ ಅವರಲ್ಲಿರ್ತಕ್ಕಂಥ ಅಷ್ಟು ಆಸ್ತಿಗಳನ್ನೆಲ್ಲ ಮಾರಿ ಅವ್ರು ಮದುವೆ ಮಾಡಿಸಿ ಅವ್ರ ಎಜುಕೇಶನ್ ಕೊಡಿಸಿ ಒಳ್ಳೆ ಮನೆಗೆ ಸೇರ್ಸಿರ್ತಾರೆ. ಶಿವಚರಣ್ ಗುಪ್ತಾಗೆ ಇವಾಗ ಆಸ್ತಿನೂ ಇಲ್ಲ, ಹೆಂಡತಿನೂ ಇಲ್ಲ, ಯಾರು ನೋಡ್ಕೊಳಕ್ಕಿಲ್ಲ ಅಂತ ಅನ್ಬಿಟ್ಟು ಅವ್ರು ಒಂದು ವೃದ್ಧಾಶ್ರಮದಲ್ಲಿ ಇರ್ತಾರೆ. ಲಾಸ್ಟ್ ಟ್ಯೂಸ್ಡೇ ಶಿವಚರಣ್ ಗುಪ್ತಾ ತೀರೋಗ್ತಾರೆ. ಆಶ್ರಮದಲ್ಲಿ ಇರ್ತಕ್ಕಂಥ ಆನಂದ್ ಅನ್ನೋರು, ಅವ್ರು ಏನ್ ಹೆಡ್ ಆಗಿರ್ತಾರೆ, ಆಶ್ರಮದ ಹೆಡ್ ಆಗಿರ್ತಾರೆ, ಅವರು ಮೊದಲನೇ ಮಗಳಿಗೆ ಫೋನ್ ಮಾಡಿ, ಇಲ್ಲ ನಿಮ್ ತಂದೆ ತೀರೋಗಿದ್ದಾರೆ, ಬಂದು ಬಾಡಿನ ಕಲೆಕ್ಟ್ ಮಾಡ್ಕೊಳ್ಳಿ, ಇನ್ನೊಂದ್ ದಿನ ನಾವು ಐಸ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಇಡ್ತೀವಿ, ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಂತ ಸಮಯದಲ್ಲಿ, ಇಲ್ಲ ಈ ಮೊದಲನೇ ಮಗಳು ಏನಿದ್ದಾರೆ, ಇಲ್ಲ ಸರ್ ನಾವು ತುಂಬಾ ದೂರ ಇದೀವಿ, 3 ಜನ ಮಕ್ಳು ಏನಿದೀವಿ ನಾವೆಲ್ಲ ತುಂಬಾ ದೂರದಲ್ಲಿ ಇದೀವಿ, ನಾವು ಬರೋದಕ್ಕಾಗಲ್ಲ ಸರ್, ನಮ್ಗೆ ನೀವು ಒಂದ್ ಕೆಲಸ ಮಾಡಿ, ನಾವು ಕಾಸು ಕಳಿಸ್ತೀವಿ, ನೀವೇ ಏನಾಗುತ್ತೆ ಅದು ಲಾಸ್ಟ್ ರೈಟ್ಸ್ ಏನಿದೆ ಅದನ್ನ ನೀವೇ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಅವ್ರ ಮುಖ ನೋಡ್ಬಿಡಿ, ಲಾಸ್ಟ್ ಆಗಿ ಅವ್ರ ಮುಖ ನೋಡ್ಬಿಡಿ, ಹೋದ್ರೆ ವಾಪಸ್ ಅಂತೂ ಬಂದೇ ಬರಲ್ಲ, ಯಾವ ಮನುಷ್ಯ ಹೋದ್ರು ಪ್ರಪಂಚದಲ್ಲಿ ವಾಪಸ್ ಅಂತೂ ಬಂದೇ ಬರಲ್ಲ, ಲಾಸ್ಟ್ ಆಗಿ ಅವ್ರ ಮುಖ ನೋಡ್ಬೋದಲ್ಲ ಅಂತ ಹೇಳಿದಂತ ಸಮಯದಲ್ಲಿ ಈ ಮಕ್ಳು ಏನ್ ಮಾಡ್ತಾರೆ, ಓ ಹೌದಾ ಸರ್, ಒಂದ್ ಕೆಲಸ ಮಾಡ್ತೀವಿ, 3 ಜನನು ವಿಡಿಯೋ ಕಾಲ್ ಅಲ್ಲಿ ಬಂದ್ಬಿಡ್ತೀವಿ ಸರ್, ಅವ್ರ ಏನಿದೆ ಕ್ರಿಮೇಷನ್ ಏನಿದೆ ಅದನ್ನ ತೋರಿಸ್ಬಿಡಿ ಅಂತ ಹೇಳ್ತಾರೆ. 1 ಸೆಕೆಂಡ್ ಆಶ್ರಮದವ್ರಿಗೆ ಫುಲ್ ಶಾಕ್. ಏನಪ್ಪಾ ಇವರು ಎಲ್ಲಿಂದ ಬರ್ತಾರೆ, ಫಸ್ಟ್ ನಾವೆಲ್ಲ ಅನ್ಕೊಂತ ಇದ್ದಿದ್ದು ಏನಪ್ಪಾ ಅಂದ್ರೆ ಗಂಡಸರು ಮಾತ್ರ ಈ ತರ ಇದಾರೆ ಅಂತ, ನೋಡಿದ್ರೆ 3 ಜನ ಹೆಣ್ಮಕ್ಳು ಇದೇ ತರ ಇದಾರಲ್ಲ ಅಂತ ಅನ್ಸುತ್ತೆ. ಮೊದಲನೇ ಮಗಳೇನ್ ಮಾಡಿದಾರೆ, ನಾವು ಒಂದು 5,100 ರೂಪಾಯಿ ಕೊಡ್ತೀವಿ ಸರ್ ನಿಮ್ಗೆ, ಅವ್ರ ಕ್ರಿಮೇಷನ್ ಏನಿದೆ ಅದನ್ನ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಅಸ್ಥಿ ಏನಿದೆ ಅದನ್ನ ನಮಗ್ ಕಳಿಸಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯ್ತು, ಅದನ್ನಾದ್ರೂ ಕಳಿಸ್ತೀವಿ ಬಿಡಿ ಆಯ್ತು ಅಂತ ಅಂದ್ಬಿಟ್ಟು ಪೋರ್ಟ್ ಮಾಡೋದಕ್ಕೇನೆ ಒಂದು 2,000 ರೂಪಾಯಿ ಅಂತೂ ಬೇಕೇ ಬೇಕು. ಬಿಡಿ ಆಯ್ತು, ಬರಕ್ಕಾಗಿಲ್ಲ, ಅಟ್ಲೀಸ್ಟ್ ಅಸ್ಥಿನಾದ್ರೂ ಇಸ್ಕೊಂಡ್ರಲ್ಲ ಅಂತ ಅನ್ಕೋಬಹುದು ನೀವು. ಇಲ್ಲ, ದ ನೆಕ್ಸ್ಟ್ ಡೇ ಕಾಲ್ ಮಾಡ್ಬಿಟ್ಟು ಆಶ್ರಮದವ್ರಿಗೆ, ಇಲ್ಲ ಸರ್ ಆ ಅಸ್ಥಿ ಏನಿದೆ ಅದನ್ನೇ ನೀವೇ ರಿವರ್ಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಶ್ರಮದವ್ರು ಅದನ್ನೂ ಮಾಡ್ತಾರೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಬಟ್ ನಾವೆಲ್ಲ ಮೂವಿಲಿ ಇಲ್ಲ ಅಂದ್ರೆ ಮುಂಚೆ ಕೇಳಿದ ಇನ್ಸಿಡೆಂಟ್ಗಳಲ್ಲಿ ಎಲ್ಲ ಗಂಡಸರೇ ಆಗಿದ್ರು ಈ ತರ, ಏನೋ ಅವ್ರ ಅಪ್ಪ ಅಮ್ಮನ ಅಂತ್ಯಕ್ರಿಯೆಗೂ ಬರ್ದಿರ ಇರೋದು ಅಂತವೆಲ್ಲ ನಾವು ನೋಡಿದೀವಿ. ಬಟ್ ಹೆಂಗಸರು ಈ ತರ ಆಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಎರಡನೇದು, ನಿಮ್ಗೆ 5,000 ರೂಪಾಯಿ ಆಶ್ರಮದವ್ರು ಕಳಿಸಿ ನಮ್ಮ ತಂದೆಯ ಕ್ರಿಮೇಷನ್ ಮಾಡಿ ಅಂತ ಹೇಳಕ್ಕಾಗುತ್ತೆ. ಬಟ್ ಇನ್ನೊಂದು 5,000 ರೂಪಾಯಿ ಹಾಕ್ಬಿಟ್ಟು 3 ಜನ ಸೇರ್ಕೊಂಡು ಒಂದು ನಿಮ್ ತಂದೆ ಕೊನೆಯದಾಗಿ ನೋಡಕ್ ಬರಕ್ ಆಗ್ತಿರ್ಲಿಲ್ವಾ? ಕೆಲವೊಂದಷ್ಟು ಜನ ಬುದ್ಧಿವಂತರು ಹೇಳ್ಬೋದು, ಏನ್ ಕಷ್ಟ ಇತ್ತು ಏನೋ ಹೆಣ್ಮಕ್ಳಿಗೆ, ಅವ್ರ ಗಂಡಂದ್ರು ಬಿಟ್ಟಿದ್ರೋ ಇಲ್ವೋ, ಅದಕ್ಕೋಸ್ಕರ ಅವ್ರ ಅಪ್ಪನ ಮುಖ ನೋಡಕ್ ಬಂದಿರಲ್ಲ ಲಾಸ್ಟ್ ಆಗಿ ಅಂತ ಅನ್ಕೋಬಹುದು. ಇದನ್ನೇ ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹುಟ್ಟಿಸಿದಂತ ಟೈಮಲ್ಲಿ ಅನ್ಕೊಂಡ್ಬಿಟ್ಟಿದ್ರೆ ಆ 3 ಜನ ಕೂಡ ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ ಅಲ್ವಾ? ಅಪ್ಪ ಅಮ್ಮಂಗೆ ಮಕ್ಕಳು ಅಲ್ಟಿಮೇಟ್ ಬರ್ಡನ್ ಆಗಿರ್ತಾರೆ. ಎಷ್ಟೋ ಜನ ಅಪ್ಪ ಅಮ್ಮಂದ್ರು, ಇಲ್ಲ ನನ್ನ ಮಕ್ಳಿಗೋಸ್ಕರ ಅಂತಾನೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮಕ್ಳಿಗೋಸ್ಕರ ಅಂತಾನೆ ನಾನು ಆಸ್ತಿ ಮಾಡಿಕ್ಕಿದ್ದೀನಿ, ಅವರ ಇಡೀ ಜೀವನಾನೇ ಮಕ್ಕಳಾಗಿ ಇಟ್ಕೊಂಡಿರ್ತಾರೆ. ಅಂತ ಮಕ್ಕಳು ನೀವು ಸತ್ತಂತ ಟೈಮಲ್ಲಿ ನಿಮ್ಗೇನ್ ಗೊತ್ತಾಗಲ್ವಲ್ಲ, ಸತ್ತೋಗಿರ್ತೀರಲ್ಲ, ಗೊತ್ತಾಗಲ್ಲ ಅನ್ಬಿಟ್ಟು ನಿಮ್ಮ ಕ್ರಿಮೇಷನ್, ನಿಮ್ಮ ಒಂದು ಬರ್ನಿಂಗ್ ಏನಿದೆ ಬೇರೆಯವ್ರ ಕೈಲೇ ಮಾಡಿ ಮುಗಿಸ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಾವು ಡೆವಲಪ್ ಆಗ್ತಾ ಆಗ್ತಾ ಕೆಲವೊಂದಷ್ಟು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನೇ ಮರ್ತೋಗ್ತಾ ಇದೀವಿ. ಕೆಲವೊಂದು ವರ್ಷಗಳ ಮುಂಚೆ ನಾವೇನ್ ಅನ್ಕೊಂತ ಇದ್ವಿ, ಗಂಡ್ ಮಕ್ಳು ಮಾತ್ರ ಈ ತರ ಅಪ್ಪ ಅಮ್ಮ ಆಸ್ತಿ ಮಾಡಿಲ್ವಾ, ಇಲ್ಲ ಅವ್ರ ಅಪ್ಪ ಅಮ್ಮನೆ ಎಲ್ಲ ಸೈಡ್ ಅನ್ನೋ ತರ ಇಡ್ತಾರೆ ಅಂತ ಅನ್ಕೊಂತಿದ್ವಿ. ಬಟ್ ಇವಾಗ ಕಾಲ ಹೇಗಾಗಿದೆ ಅಂದ್ರೆ ಹೆಣ್ಮಕ್ಳು
ಅದೇ ಥರ ಮಾಡೋ ಥರ ಆಗೋಗಿದೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ನ ನೀವು ಹೇಗೆ ನೋಡ್ಕೊತೀರೋ ನಿಮ್ಮ ಮಕ್ಕಳು ಕೂಡ ಹಾಗೆ ನಿಮ್ಮನ್ನು ನೋಡ್ಕೊತಾರೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ನ ನೀವು ರಾಜದ ಥರ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ರಾಜದ ಥರ ನೋಡ್ಕೊತಾರೆ. ಆಸ್ತಿ ಮಾಡಿದ್ರೆ ಮಾತ್ರ ಅಪ್ಪ ಅಮ್ಮ ಅಲ್ಲ, ಅಪ್ಪ ಅಮ್ಮನ ಆಸ್ತಿ ಕೂಡ ಆಸ್ತಿನೇ. ಅದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ದೀಪಕ್.